ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಇದೆಯಲ್ಲ, ಅಲ್ಲಿ ಆಗಾಗ ಒಂದೊಂದು ರೆಸೊಲ್ಯೂಷನ್ ಬರ್ತಾನೆ ಇರ್ತವೆ. ಅದು ಯುದ್ಧ ಆದಂತಹ ಸಂದರ್ಭದಲ್ಲಿರಬಹುದು, ಅಥವಾ ಯಾವುದಾದ್ರೂ ದೇಶ ಮಿಸೈಲ್ ಪ್ರಯೋಗ, ನ್ಯೂಕ್ಲಿಯರ್ ಪ್ರಯೋಗ ಇಂತಹದ್ದನ್ನೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಅನ್ನು ತರಲಾಗುತ್ತೆ. ಇಲ್ಲಿ ಯಾಕೋಸ್ಕರವಾಗಿ ರೆಸೊಲ್ಯೂಷನ್ ತರಲಾಯಿತು, ಯಾರು ತಂದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ರೆಸೊಲ್ಯೂಷನ್ ಪರವಾಗಿ ಯಾರು ಮತ ಹಾಕಿದ್ರು, ಅದರ ವಿರುದ್ಧವಾಗಿ ಯಾರು ನಿರ್ಧಾರ ಕೈಗೊಂಡ್ರು, ಯಾರು ಗೈರಾದ್ರು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತಿನ ದಿನದಲ್ಲಿ ಯಾವ ದೇಶ ಯಾರ ಪರವಾಗಿದೆ, ಯಾವ ರೀತಿಯಾದಂತಹ ವಿದೇಶಾಂಗ ನೀತಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ ಅನ್ನುವಂಥದ್ದು ಈ ರೆಸೊಲ್ಯೂಷನ್ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾಗೆ ಮಿತ್ರರೇ, ಸದ್ಯ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳ ವಿರುದ್ಧವಾಗಿಯೂ ಕೂಡ ಒಂದು ರೆಸೊಲ್ಯೂಷನ್ ಅನ್ನು ತರಲಾಗಿತ್ತು. ಆ ರೆಸೊಲ್ಯೂಷನ್ ತಂದಿದ್ದು ಜರ್ಮನಿ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತ ಈ ಬಾರಿ ಒಂದು ಅಚ್ಚರಿಯ ನಿರ್ಧಾರವನ್ನ ಕೈಗೊಳ್ಳಿತು. ಇಷ್ಟು ದಿನ ತಾಲಿಬಾನ್ ಅನ್ನುವಂಥ ಹೆಸರು ಬರ್ತಿದ್ದ ಹಾಗೆ ಭಾರತ ಅದರ ವಿರುದ್ಧವಾಗಿ ಮತ ಹಾಕ್ತಾ ಇತ್ತು. ಅಂದರೆ ತಾಲಿಬಾನ್ ಪರವಾಗಿ ಯಾವತ್ತೂ ಕೂಡ ನಿರ್ಧಾರವನ್ನು ಕೈಗೊಂಡಂತಹ ಉದಾಹರಣೆಗಳೇ ಇಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಬಂದಂತಹ ಒಂದು ರೆಸೊಲ್ಯೂಷನ್ ವೇಳೆ ಭಾರತ ತಾಲಿಬಾನ್ಗೆ ಹೆಲ್ಪ್ ಮಾಡುವಂತಹ ಒಂದು ನಿರ್ಧಾರ ಕೈಗೊಂಡಿದೆ. ಇದನ್ನು ಜಿಯೋಪೊಲಿಟಿಕಲಿ ಬಹಳ ದೊಡ್ಡ ಯೂ ಟರ್ನ್ ಅಂತಲೇ ಕರೆಯಲಾಗ್ತಾ ಇದೆ. ಅನೇಕರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಭಾರಿ ಮಹತ್ವ ಕೊಡಲಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ದೊಡ್ಡ ಹೆಡ್ಲೈನ್ ಹಾಕಿ ಈ ಸುದ್ದಿಯನ್ನು ಪ್ರಕಟಿಸಲಾಗಿದೆ. ಅಷ್ಟರ ಮಟ್ಟಿಗೆ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅಮೆರಿಕ ಕೂಡ ತಾಲಿಬಾನ್ಗೆ ಹೆಲ್ಪ್ ಆಗುವಂಥ ರೀತಿಯಲ್ಲೇ ವೋಟ್ ಮಾಡಿದೆ. ಆದರೆ ಅದು ತಾಲಿಬಾನ್ ಪರವಾಗಿಲ್ಲ, ವಿರುದ್ಧವಾಗಿರುವಂತಹ ವೋಟಿಂಗ್. ಪಾಕಿಸ್ತಾನ ಈ ಬಾರಿ ಟೋಟಲಿ ಉಲ್ಟಾ ನಿರ್ಧಾರವನ್ನು ಕೈಗೊಂಡಿದೆ. ತಾಲಿಬಾನಿಗಳ ವಿರುದ್ಧವಾಗಿ ಪಾಕಿಸ್ತಾನ ನಿಂತ್ಕೊಂಡಿದೆ, ಭಾರತ ಪರವಾಗಿ ನಿಂತ್ಕೊಂಡಿದೆ. ನನಗಂತೂ ಮಿತ್ರರೇ ಇದು ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆಯೇ ಸರಿ. ಇದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ತಾಲಿಬಾನ್ ಆಡಳಿತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಂದರೆ ಅಫ್ಘಾನಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ತಾಲಿಬಾನ್ ಟೆರರಿಸಂಗೆ ಹೆಲ್ಪ್ ಮಾಡುವಂತಹ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಾರ್ದು, ಟೆರರಿಸಂ ವಿರುದ್ಧವಾಗಿ ಕೆಲಸ ಮಾಡಬೇಕು, ಹೀಗಂತ ಜರ್ಮನಿ ಒಂದು ರೆಸೊಲ್ಯೂಷನ್ ಅನ್ನು ತಂದಿತ್ತು. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ತಂದಂತಹ ರೆಸೊಲ್ಯೂಷನ್ ಅಂದ್ರೆ ತಾಲಿಬಾನ್ ಸರ್ಕಾರದ ವಿರುದ್ಧವಾಗಿ ತಂದಂತಹ ರೆಸೊಲ್ಯೂಷನ್ ಇದಾಗಿತ್ತು. ಈ ರೆಸೊಲ್ಯೂಷನ್ ಪರವಾಗಿ 116 ದೇಶಗಳು ಮತವನ್ನು ಚಲಾಯಿಸಿದ್ವು. ಅಂದ್ರೆ ಈ 116 ದೇಶಗಳು ಕೂಡ ತಾಲಿಬಾನ್ ಸರ್ಕಾರದ ವಿರುದ್ಧವಾಗಿ ಮತ ಚಲಾಯಿಸಿದ್ವು. 2 ದೇಶಗಳು ಮಾತ್ರ ಈ ರೆಸೊಲ್ಯೂಷನ್ ವಿರುದ್ಧವಾಗಿ ಮತ ಚಲಾಯಿಸಿದ್ವು. ಆ 2 ದೇಶಗಳು ಯಾವುದು ಕೇಳಿದ್ರೆ, ಒಂದು US, ಎರಡನೇದಾಗಿ ಇಸ್ರೇಲ್. ಇದನ್ನ ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗಿರಬಹುದು. ಯಾಕೆ ಕೇಳಿದ್ರೆ ರೆಸೊಲ್ಯೂಷನ್ ತಾಲಿಬಾನಿಗಳ ವಿರುದ್ಧವಾಗಿರೋದಲ್ವಾ, ಹೀಗಾಗಿ ಅಮೆರಿಕ ಕೂಡ ರೆಸೊಲ್ಯೂಷನ್ ಪರವಾಗಿ ಮತ ಚಲಾಯಿಸಬೇಕಿತ್ತಲ್ವಾ, ಯಾಕೆ ಮತ ಚಲಾಯಿಸಿಲ್ಲ ಅಂತ ಪ್ರಶ್ನೆ ಬರ್ತಿರಬಹುದು. ಮಿತ್ರರೇ, ಅಮೆರಿಕ ಅದಕ್ಕೆ ಏನ್ ಹೇಳಿದೆ ಅಂತಂದ್ರೆ, ತಾಲಿಬಾನ್ ನಿಂದ ನಾವು ಮಾನವ ಹಕ್ಕುಗಳನ್ನು ನಿರೀಕ್ಷಿಸುವಂತಹದ್ದೇ ತಪ್ಪು, ಟೆರರಿಸಂ ವಿರುದ್ಧ ಅವರು ಕೆಲಸ ಮಾಡ್ತಾರೆ ಅಂತ ಭಾವಿಸುವಂತಹದ್ದೇ ತಪ್ಪು, ಹೀಗಾಗಿ ಈ ರೆಸೊಲ್ಯೂಷನ್ ಪರವಾಗಿ ನಾವಿಲ್ಲ, ಇದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಅಮೆರಿಕ ಅದರ ವಿರುದ್ಧವಾಗಿ ಮತ ಚಲಾಯಿಸಿದೆ. ಇಲ್ಲಿ ಅಮೆರಿಕದ ನಿಲುವು ಏನು ಕೇಳಿದ್ರೆ, ತಾಲಿಬಾನ್ ವಿಚಾರದಲ್ಲಿ ಚರ್ಚೆ ಮಾಡೋದೇ ಸುಮ್ಮನೆ, ಅವರನ್ನ ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಅವರು ಅಫ್ಘಾನಿಸ್ತಾನದಲ್ಲಿ ಇರಲೇಬಾರದು ಅನ್ನುವಂತಹ ನಿಲುವನ್ನು ಅಮೆರಿಕ ಇವತ್ತಿಗೂ ತಳೆದಿರುವಂತಹದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈ ಒಂದು ರೆಸೊಲ್ಯೂಷನ್ ವಿರುದ್ಧವಾಗಿ ಮತ ಹಾಕದಂತಹ ಅಮೆರಿಕ ಮತ್ತು ಇಸ್ರೇಲ್ ಕೂಡ ತಾಲಿಬಾನ್ನ ವಿರುದ್ಧವಾಗಿ ಇದಾವೆ ಎನ್ನುವಂಥದ್ದು ಕನ್ಫರ್ಮ್ ಆಯಿತು. ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತದ ನಿರ್ಧಾರ. ಭಾರತ ಸೇರಿದಂತೆ ಒಟ್ಟು 16 ದೇಶಗಳು ಈ ರೆಸೊಲ್ಯೂಷನ್ ನಿಂದ ದೂರ ಉಳಿದ್ವು. ಅಂದ್ರೆ ಅದು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಗೈರು ಹಾಜರಾಗುವ ಮೂಲಕ ಆ ರೆಸೊಲ್ಯೂಷನ್ ಅನ್ನ ವಿರೋಧಿಸಿದ್ವು. ಈ ಮೂಲಕವಾಗಿ ತಾಲಿಬಾನ್ ಸರ್ಕಾರವನ್ನ ಬಚಾವ್ ಮಾಡೋದಕ್ಕೆ ಈ ದೇಶಗಳು ಯತ್ನ ಮಾಡಿದ್ವು. ಗೈರು ಹಾಜರಾದ 16 ದೇಶಗಳ ಪೈಕಿ ಪ್ರಮುಖವಾದಂತಹ ದೇಶಗಳು ಯಾವುದು ಕೇಳಿದ್ರೆ, ನಂಬರ್ 1 ರಷ್ಯಾ, ಭಾರತ, ಚೈನಾ, ಇರಾನ್, ಈ 4 ಪ್ರಮುಖ ದೇಶಗಳಿದಾವೆ. ಇನ್ನುಳಿದಂತೆ ಬೆಲರೂಸ್ ಸೇರಿದಂತೆ ಕೆಲ ಪುಟ್ಟ ದೇಶಗಳು ಕೂಡ ಇದಾವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಏನು ಗೊತ್ತಾ, ಪಾಕಿಸ್ತಾನ ಈ ರೆಸೊಲ್ಯೂಷನ್ನ ಪರವಾಗಿ ಮತ ಹಾಕಿದೆ. ಅಂದ್ರೆ ತಾಲಿಬಾನ್ನ ವಿರುದ್ಧವಾಗಿ ಪಾಕಿಸ್ತಾನ ಮತ ಚಲಾವಣೆ ಮಾಡಿದೆ. ನಿಮಗೆ ನೆನಪಿರಲಿ, ಈ ತಾಲಿಬಾನಿಗಳನ್ನು ಹುಟ್ಟುಹಾಕಿದ್ದೇ ಪಾಕಿಸ್ತಾನ. ಆರಂಭದಲ್ಲಿ ತಾಲಿಬಾನಿಗಳಿಗೆ ಪೋಷಿಸಿದ್ದು, ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದು, ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು, ಅವರಿಗೆ ಫಂಡಿಂಗ್ ಮಾಡಿದ್ದು ಎಲ್ಲವೂ ಕೂಡ ಪಾಕಿಸ್ತಾನ. ಇವರು 1996ರ ವೇಳೆಗೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದರಲ್ಲ, ಆಗ ಈ ತಾಲಿಬಾನಿಗಳು ಪಾಕಿಸ್ತಾನದ ಫ್ರಾಕ್ಸಿಗಳಾಗೇ ಇದ್ರು. ಪಾಕಿಸ್ತಾನ ಕೀಲಿ ಕೊಟ್ಟ ಗೊಂಬೆಗಳಂತೆ ಅವರು ಕೆಲಸ ಮಾಡ್ತಾ ಇದ್ರು. ಹಾಗೆ 2021ರಲ್ಲಿ ಪುನಃ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ್ರಲ್ಲ, ಆಗ ಹೆಚ್ಚು ಸಂಭ್ರಮಿಸಿದ್ಯಾರು? ಇದೇ ಪಾಕಿಸ್ತಾನಿಗಳು. ನಮಗೆ ರಾಜತಾಂತ್ರಿಕವಾಗಿ ಬಹಳ ದೊಡ್ಡ ದಿಗ್ವಿಜಯ ಸಿಕ್ಬಿಡ್ತು, ನಾವಿನ್ನು ಭಾರತವನ್ನು ಆಟ ಆಡಿಸ್ತೀವಿ, ಒಂದು ಹಂತದಲ್ಲಿ ಅಮೆರಿಕವನ್ನು ಕೂಡ ಕಂಟ್ರೋಲ್ ಮಾಡ್ತೀವಿ ಅಂತ ಪಾಕಿಸ್ತಾನದವರು ಕನಸು ಕಾಣ್ತಾ ಇದ್ರು. ಅಷ್ಟರ ಮಟ್ಟಿಗೆ ಸಂಭ್ರಮ ವ್ಯಕ್ತಪಡಿಸಿದ್ರು. ತಾಲಿಬಾನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಪಾಕಿಸ್ತಾನ ಹೆಲ್ಪ್ ಮಾಡ್ತಾ ಇದೆ ಅಂತ ಬಿಂಬಿಸಿಕೊಂಡಿದ್ರು. ಆ ರೀತಿಯಾಗಿ ಸಂಭ್ರಮಿಸಿದ್ದಂತಹ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ, ತಾಲಿಬಾನ್ ಜೊತೆಗೆ ಇವತ್ತು ಗುದ್ದಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯಲ್ಲಿ ತಾಲಿಬಾನ್ನ ವಿರುದ್ಧವಾಗಿ ರೆಸೊಲ್ಯೂಷನ್ ಬಂದಂತಹ ಸಂದರ್ಭದಲ್ಲಿ ಅದರ ಪರವಾಗಿ ಪಾಕಿಸ್ತಾನ ಮತ ಚಲಾಯಿಸ್ತಾ ಇದೆ.
ಇನ್ನೊಂದು ಕಡೆ ಮಿತ್ರರೇ, 2021ರಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂತಲ್ಲ, ಆ ಸಂದರ್ಭದಲ್ಲಿ ಅದನ್ನು ಭಾರತ ತೀವ್ರವಾಗಿ ವಿರೋಧಿಸಿತ್ತು, ಕಳವಳವನ್ನು ವ್ಯಕ್ತಪಡಿಸಿತ್ತು. ಅಫ್ಘಾನಿಸ್ತಾನದಲ್ಲಿರುವಂತಹ ತನ್ನ ರಾಯಭಾರ ಕಚೇರಿಯನ್ನು ಮುಚ್ಚಿತ್ತು. ಅಷ್ಟು ಮಾತ್ರ ಅಲ್ಲ, ಅಫ್ಘಾನಿಸ್ತಾನದಲ್ಲಿರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿತ್ತು. ಅಂದ್ರೆ ತಾಲಿಬಾನನ್ನ ಯಾವ ಕಾರಣಕ್ಕೂ ಕೂಡ ನಂಬುವಂತಹ ಸ್ಥಿತಿಯಲ್ಲಿ ಭಾರತ ಇರಲಿಲ್ಲ. ಇಷ್ಟು ಮಾತ್ರ ಅಲ್ಲ, 2021-22ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಇದೇ ರೀತಿಯ ರೆಸಲ್ಯೂಷನ್ ಬಂದಂತಹ ಸಂದರ್ಭದಲ್ಲಿ ಭಾರತ ತಾಲಿಬಾನ್ ವಿರುದ್ಧವಾಗಿ ಮತ ಚಲಾಯಿಸಿದ್ದು. ಆದರೆ 2025ರ ವೇಳೆಗೆ ಭಾರತ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ. ಒಂದು ಹಂತದಲ್ಲಿ ಭಾರತ ತಾಲಿಬಾನಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಂತಂತೆ ಕಂಡು ಬರ್ತಾ ಇದೆ. ಯಾಕೆ ಗೊತ್ತಾ? ಈ ರೆಸಲ್ಯೂಷನ್ ಬಂದಂತಹ ಸಂದರ್ಭದಲ್ಲಿ ಭಾರತ ಗೈರಾಯ್ತಲ್ಲ, ಅದಕ್ಕೆ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯಾಗಿರುವಂತಹ ಪಾರ್ಥನೇನಿ ಹರೀಶ್ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯಲ್ಲೇ ಕೊಟ್ಟಂತಹ ಸ್ಪಷ್ಟನೆ. ಅವರೇನ್ ಹೇಳಿದ್ದಾರೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಸಮುದಾಯ ಕೇವಲ ಅವರನ್ನ ಶಿಕ್ಷಿಸುವಂತಹ ಮನಸ್ಥಿತಿಯನ್ನ ಮಾತ್ರ ಹೊಂದಿರಬಾರದು, ಇದರಿಂದ ಯಾವುದೇ ರೀತಿಯ ಔಟ್ಕಮ್ ಸಿಗೋದಿಲ್ಲ. ಬದಲಾಗಿ ಅಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸುವಂತಹ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕು. ಭಾರತ ಇದರಲ್ಲಿ ನಂಬಿಕೆ ಇಟ್ಟಿದೆ. ಅಫ್ಘಾನಿಸ್ತಾನದಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಯನ್ನ ಕೂಡ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾವು ಅಫ್ಘಾನಿಸ್ತಾನದಲ್ಲಿರುವಂತಹ ಜನರಿಗೋಸ್ಕರವಾಗಿ ಕೆಲಸ ಮಾಡೋದಕ್ಕೆ ಬಯಸ್ತೀವಿ, ಹೀಗಂತ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಾರ್ಥನೇನಿ ಹರೀಶ್ ಅವರು ಹೇಳಿದ್ರು. ಇಲ್ಲಿ ಪಾರ್ಥನೇನಿ ಹರೀಶ್ ಹೇಳಿದ್ರು ಅಂತಂದ್ರೆ ಅದು ಭಾರತದ ನಿಲುವಾಗಿರುತ್ತೆ. ಅಂದ್ರೆ ರೆಸಲ್ಯೂಷನ್ ತಂದಂತಹ ಜರ್ಮನಿ ಸೇರಿದಂತೆ 116 ದೇಶಗಳಿಗೆ ಭಾರತ ಕೊಟ್ಟ ಸಲಹೆ ಏನು ಕೇಳಿದ್ರೆ, ಕೇವಲ ನೀವು ತಾಲಿಬಾನ್ಗಳನ್ನ ಶಿಕ್ಷಿಸ್ತೀವಿ, ಅಲ್ಲೇನೋ ಬದಲಾವಣೆಯನ್ನ ತರ್ತೀವಿ ಅಂತಂದ್ರೆ ಅದು ಅಸಾಧ್ಯ. ಬದಲಾಗಿ ಆ ಇಡೀ ಪ್ರದೇಶವನ್ನು ಅಭಿವೃದ್ಧಿ ಮಾಡುವಂತಹ ಕೆಲವೊಂದು ರೆಸಲ್ಯೂಷನ್ಗಳನ್ನ ತನ್ನಿ ಅಂತ ಭಾರತ ಸಲಹೆ ಕೊಟ್ಟಿದೆ. ಇದು ಭಾರತ ಒಂದು ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಂಡಿರುವಂತಹದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದಕ್ಕೇನು ಕಾರಣ? ವೆರಿ ಸಿಂಪಲ್, ಸ್ಟ್ರಾಟಜಿಕ್ ಇಂಟ್ರೆಸ್ಟ್. ಇದಿಷ್ಟನ್ನ ಬಿಟ್ರೆ ಬೇರೇನೂ ಇಲ್ಲ ಮಿತ್ರರೇ. 2021ರಲ್ಲಿ ತಾಲಿಬಾನ್ ಪುನಃ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂತು. ಆರಂಭದಲ್ಲಿ ಭಾರತ ತಾಲಿಬಾನ್ ಅನ್ನು ವಿರೋಧಿಸ್ತಾ ಇತ್ತು. ಅನಂತರ ಹಂತ ಹಂತವಾಗಿ ತಾಲಿಬಾನ್ ಜೊತೆಗೆ ಭಾರತ ಎಂಗೇಜ್ ಆಗೋದಕ್ಕೆ ಶುರುವಾಯಿತು. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, 2022ರ ಜುಲೈನಲ್ಲಿ ಭಾರತದ ಎಂಬಸಿ ಅಫ್ಘಾನಿಸ್ತಾನದಲ್ಲಿ ರೀಓಪನ್ ಆಯಿತು. ಅಲ್ಲಿಗೆ ಭಾರತ ತನ್ನ ರಾಯಭಾರಿಯನ್ನ ಕಳುಹಿಸಿಲ್ಲ, ಬದಲಾಗಿ ಟೆಕ್ನಿಕಲ್ ಟೀಮ್ ಅನ್ನು ಕಳುಹಿಸಿತು. ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಜೊತೆಗೆ ಒಂದು ಕಮ್ಯುನಿಕೇಶನ್ ಆರಂಭಗೊಳ್ತು. ಅನಂತರ 2024ರ ಮಾರ್ಚ್ನಲ್ಲಿ ಭಾರತದ ಹೈ ಲೆವೆಲ್ ಡಿಪ್ಲೊಮ್ಯಾಟ್ ಒಬ್ರು ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟರು, ತಾಲಿಬಾನ್ನ ಫಾರಿನ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ರು. ಅದಾದ ಬಳಿಕ 2025ರ ಜನವರಿಯಲ್ಲಿ ದುಬೈನಲ್ಲಿ ಭಾರತದ ವಿಕ್ರಮ್ ಮಿಸ್ತ್ರಿ ಅಂದ್ರೆ ಫಾರಿನ್ ಸೆಕ್ರೆಟರಿ ತಾಲಿಬಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಭಾರತ ಮತ್ತು ತಾಲಿಬಾನ್ ಸಂಬಂಧದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಏನು ಕೇಳಿದ್ರೆ, ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರವನ್ನ ಮಾಡಿತು. ಅದಾಗ್ತಿದ್ದ ಹಾಗೆ ಭಾರತ ಮಾಡಿದಂತಹ ಆಪರೇಷನ್ ಸಿಂಧೂರಕ್ಕೆ ತಾಲಿಬಾನ್ ಬೆಂಬಲವನ್ನ ಸೂಚಿಸಿತು, ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯವನ್ನ ಖಂಡಿಸಿತು. ಅಷ್ಟು ಮಾತ್ರ ಅಲ್ಲ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ತಾಲಿಬಾನ್ನ ವಿದೇಶಾಂಗ ಸಚಿವರಾಗಿರುವಂತಹ ಅಮೀರ್ ಖಾನ್ ಮುತಾಕಿಯ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಫೋನ್ ಮೂಲಕವಾಗಿ ಸಂಭಾಷಣೆ ನಡೆಯಿತು. ರಾಜತಾಂತ್ರಿಕವಾಗಿ ಇದೊಂದು ಬಹಳ ದೊಡ್ಡ ಬೆಳವಣಿಗೆ. ಈಗ ಭಾರತ ವಿಶ್ವಸಂಸ್ಥೆಯ ರೆಸಲ್ಯೂಷನ್ ವೇಳೆ ಗೈರಾಗುವ ಮೂಲಕ ಪರೋಕ್ಷವಾಗಿ ತಾಲಿಬಾನ್ಗೆ ಬೆಂಬಲವನ್ನ ಕೊಟ್ಟಿದೆ. ನಿಮಗೆ ಅನಿಸಬಹುದು ಮಿತ್ರರೇ, ಭಾರತ ಮಾಡ್ತಿರೋದು ತಪ್ಪಲ್ವಾ? ಇದೊಂದು ರೀತಿಯಲ್ಲಿ ಹಾವಿನ ಜೊತೆಗೆ ಸರಸ ಆಡದಂತಲ್ವಾ? ಮುಂದೊಂದು ದಿನ ನಮಗೆ ಎಫೆಕ್ಟ್ ಆಗೋದಿಲ್ವಾ ಅಂತ. ನೀವು ನೈತಿಕತೆಯ ದೃಷ್ಟಿಕೋನದಲ್ಲಿ ನೋಡಿದ್ರೆ 100% ತಪ್ಪು. ಭಾರತ ಮಾಡ್ತಿರೋದು ಸರಿ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ ಲಾಂಗ್ ಟರ್ಮ್ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ನ ಮೂಲಕವಾಗಿ ನೋಡೋದಾದ್ರೆ ಭಾರತ ಮಾಡ್ತಿರುವಂತದ್ದು 100% ಸರಿ. ಭಾರತ ಈಗ ತಾಲಿಬಾನ್ ಸರ್ಕಾರದ ಜೊತೆಗೆ ಎಂಗೇಜ್ ಆಗ್ತಾ ಇದೆ ಎಂದ ಮಾತ್ರಕ್ಕೆ ತಾಲಿಬಾನ್ನ ನೀತಿಗಳನ್ನು ಒಪ್ಕೊಂಡಿದೆ ಅಂತಲ್ಲ. ಭಾರತ ಈಗಲೂ ಕೂಡ ತಾಲಿಬಾನ್ನ ಮಹಿಳಾ ವಿರೋಧಿ ನೀತಿಯನ್ನ ಖಂಡಿಸುತ್ತೆ. ಅದರಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಭಾರತ ಪದೇ ಪದೇ ಸಲಹೆ ಕೊಡ್ತಾ ಇದೆ. ಆದರೆ ಭಾರತದ ನೀತಿಯಲ್ಲಿ ಏನ್ ಶಿಫ್ಟ್ ಆಗಿದೆ ಕೇಳಿದ್ರೆ, ನಾವು ಅವರನ್ನ ಶಿಕ್ಷಿಸುವ ಮೂಲಕ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ, ಅವರ ಜೊತೆಗೆ ಎಂಗೇಜ್ ಆಗ್ಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಅಂತ ಭಾರತ ಈಗ ಪ್ರತಿಪಾದಿಸೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಕೆಲವೊಂದಷ್ಟು ಕಾರಣಗಳಿದೆ. ಅದೇನು ಕೇಳಿದ್ರೆ, 1996ರ ವೇಳೆಗೆ ಇದ್ದಂತಹ ತಾಲಿಬಾನ್ ಈಗಿಲ್ಲ. ಅವರೂ ಕೂಡ ಸಾಕಷ್ಟು ಸುಧಾರಿಸಿಕೊಂಡಿದ್ದಾರೆ. ಅವರಿಗೆ ರಿಯಾಲಿಟಿ ಅರ್ಥ ಆಗಿದೆ. ನಾವು ಆ ರೀತಿಯಾದಂತಹ ಉಗ್ರ ಪೋಷಕರಾಗಿದ್ದುಕೊಂಡು ಗನ್ ಹಿಡ್ಕೊಂಡು ಅಫ್ಘಾನಿಸ್ತಾನವನ್ನು ಆಳೋದಕ್ಕೆ ಸಾಧ್ಯ ಇಲ್ಲ. ವಿದೇಶಾಂಗ ನೀತಿಗೆ ಹೆಚ್ಚು ಒತ್ತು ಕೊಡಬೇಕು. ಅಂತಾರಾಷ್ಟ್ರೀಯ ಸಮುದಾಯಗಳ ಭಾವನೆಗೆ ನಾವು ಬೆಲೆ ಕೊಡಬೇಕು. ಆಗ ಮಾತ್ರ ನಾವು ಅಫ್ಘಾನಿಸ್ತಾನದಲ್ಲಿ ಸ್ಟೇಬಲ್ ಆದಂತಹ ಗವರ್ನಮೆಂಟ್ ನಡೆಸೋದಕ್ಕೆ ಸಾಧ್ಯ ಅಂತ ತಾಲಿಬಾನಿಗಳಿಗೂ ಕೂಡ ಅರ್ಥ ಆಗಿದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆಯನ್ನ ಕೊಡೋದಾದ್ರೆ, ಅಫ್ಘಾನಿಸ್ತಾನದಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ನಾವು ರಕ್ಷಿಸ್ತೀವಿ ಅಂತ ತಾಲಿಬಾನ್ ಹೇಳಿತ್ತು. ಹಿಂದೂಗಳು, ಸಿಖ್ಖರು ಮತ್ತು ಬೌದ್ಧರಿಗೆ ನಾವು ರಕ್ಷಣೆಯನ್ನು ಒದಗಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಇದೇ ತಾಲಿಬಾನಿಗಳು ಈ ಹಿಂದೆ ಬಾಮಿಯಾನ್ ಬುದ್ಧ ಪ್ರತಿಮೆಯನ್ನ ಒಡೆದಾಕ್ಬಿಟ್ಟಿದ್ರು. ಈಗ ಅದೇ ಪ್ರದೇಶಕ್ಕೆ ಅಫ್ಘಾನಿಸ್ತಾನ ಟೂರಿಸಂ ಅನ್ನ ಓಪನ್ ಮಾಡಿದೆ. ತಾಲಿಬಾನಿಗಳು ಟೂರಿಸಂ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ತಾನೇ ಅಫ್ಘಾನಿಸ್ತಾನದ ಟೂರಿಸಂ ವಿಡಿಯೋ ಒಂದು ಬಹಳಷ್ಟು ವೈರಲ್ ಆಗಿದೆ. ಅವರು ಅಮೆರಿಕಾಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದ್ರೆ ಅಫ್ಘಾನಿಸ್ತಾನ ಟೆರರಿಸಂ ಇಂದ ಟೂರಿಸಂಗೆ ಶಿಫ್ಟ್ ಆಗಿದೆ ಅಂತ ಅವರೊಂದು ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ.
ಇದರ ಜೊತೆಗೆ ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿದ್ದಂತಹ ತಾಲಿಬಾನಿಗಳು ಪಾಕಿಸ್ತಾನದ ಫ್ರಾಕ್ಸಿಗಳಾಗಿದ್ರು. ಪಾಕಿಸ್ತಾನದವರು ಏನ್ ಸೂಚನೆಯನ್ನ ಕೊಡ್ತಾ ಇದ್ರು, ಅಫ್ಘಾನಿಸ್ತಾನದಲ್ಲಿದ್ದ ತಾಲಿಬಾನಿಗಳು ಅದನ್ನೇ ಮಾಡ್ತಾ ಇದ್ರು. ಹೀಗಾಗಿ ಭಾರತ ತಾಲಿಬಾನನ್ನ ಬಹಳ ದೂರದಲ್ಲಿ ಇಟ್ಟಿತ್ತು, ಹತ್ರಕ್ಕೂ ಸೇರಿಸುವಂತಹ ಪ್ರಯತ್ನ ಮಾಡಿರಲಿಲ್ಲ. ಜೊತೆಗೆ ಭಾರತಕ್ಕೆ ಕೆಲವೊಂದಷ್ಟು ಕಹಿ ಅನುಭವಗಳು ಕೂಡ ಆಗಿದ್ವು. ಕಂದಹಾರ್ ವಿಮಾನ ಅಪಹರಣ ಪ್ರಕರಣ ಆದಂತಹ ಸಂದರ್ಭದಲ್ಲಿ ತಾಲಿಬಾನಿಗಳು ಭಾರತಕ್ಕೆ ಸಪೋರ್ಟ್ ಮಾಡಿರಲಿಲ್ಲ. ಪಾಕಿಸ್ತಾನ ಏನ್ ಹೇಳ್ತಿತ್ತೋ ಅದನ್ನು ತಾಲಿಬಾನಿಗಳು ಕೇಳ್ತಾ ಇದ್ರು. ಆದ್ರೆ ಈಗ ಪಾಕಿಸ್ತಾನ ಮತ್ತು ತಾಲಿಬಾನ್ನ ಸಂಬಂಧ ಕಂಪ್ಲೀಟ್ ಆಗಿ ಕಡಿದು ಹೋಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ಸಿಂಹ ಸ್ವಪ್ನವಾಗಿ ಕಾಡೋದಕ್ಕೆ ಶುರು ಮಾಡಿದ್ದಾರೆ. ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಅನ್ನುವಂತಹ ಉಗ್ರ ಸಂಘಟನೆ ಇವತ್ತು ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ರಕ್ತ ಹರಿಸ್ತಾ ಇದೆ. ಹೀಗಾಗಿ ತಾಲಿಬಾನ್ ಮತ್ತು ಪಾಕಿಸ್ತಾನದ ಸಂಬಂಧ ಕಂಪ್ಲೀಟ್ ಆಗಿ ಹಳಸೋಗ್ಬಿಟ್ಟಿದೆ. ಇದು ಒಂದು ಕಾರಣ ಇದೆ ಭಾರತ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ. ಅಮೆರಿಕ ತನ್ನ ಇಂಟ್ರೆಸ್ಟ್ಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ ಎಂದ ಮೇಲೆ ಭಾರತ ಯಾಕೆ ತನ್ನ ಇಂಟ್ರೆಸ್ಟ್ಗೋಸ್ಕರವಾಗಿ ಕೆಲಸ ಮಾಡಬಾರದು? ಸಿರಿಯಾದ ಈಗಿನ ಅಧ್ಯಕ್ಷ ಅಹಮದ್ ಅಲ್ ಶರಾ ಈ ಹಿಂದೆ ಅಮೆರಿಕದ ಪಾಲಿಗೆ ಉಗ್ರಗಾಮಿಯಾಗಿದ್ದ. ಅಮೆರಿಕದ ಹಿಟ್ ಲಿಸ್ಟ್ ನಲ್ಲಿ ಇದ್ದ ವ್ಯಕ್ತಿ ಆತನ ಸುಳಿವು ಕೊಟ್ಟರೆ ನಾವು $1 ಮಿಲಿಯನ್ ಹಣ ಕೊಡ್ತೀವಿ ಅಂತ ಅಮೆರಿಕ ಘೋಷಣೆ ಮಾಡಿತ್ತು. ಅಂತಹ ಒಬ್ಬ ಉಗ್ರ ಈಗ ಸಿರಿಯಾದಲ್ಲಿ ಅಧ್ಯಕ್ಷನಾಗಿದ್ದಾನೆ. ಈ ಅಹಮದ್ ಅಲ್ ಶರಾನನ್ನ ಇದೇ ಟ್ರಂಪ್ ಹೋಗಿ ಭೇಟಿ ಮಾಡಿದ್ದಲ್ಲದೆ ಆತನ ಕೈ ಕುಲುಕಿದ್ದಾರೆ. ವೆರಿ ಟಫ್ ಮ್ಯಾನ್ ಅಂತ ಆತನನ್ನ ಬಂಧಿಸಿದ್ದಾರೆ. ಅಮೆರಿಕ ತನ್ನ ಹಿತಾಸಕ್ತಿಗೋಸ್ಕರವಾಗಿ ಈ ರೀತಿಯ ಯೂಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ ಆದ್ಮೇಲೆ ಭಾರತ ಯಾಕೆ ತಾಲಿಬಾನಿಗಳ ವಿಚಾರದಲ್ಲಿ ಇಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು? ಇದರಿಂದ ನಮಗೆ ಪಾಕಿಸ್ತಾನದ ವಿಚಾರದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ. ಭಾರತದ ಸ್ನೇಹ ಇರುವಷ್ಟು ದಿನ ತಾಲಿಬಾನಿಗಳು ಭಾರತದ ವಿರುದ್ಧವಾದಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಬಲ ಕೊಡೋದಿಲ್ಲ. ಈ ಎಲ್ಲಾ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅನ್ನು ಗಮನಿಸಿಯೇ ಭಾರತ ಇಂತಹದೊಂದು ತೀರ್ಮಾನವನ್ನು ಕೈಗೊಂಡಿದೆ. ಮಿತ್ರರೇ, ಭಾರತ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.